ನಿಮ್ಮ ರೆಸ್ಪಾನ್ಸ್ ಹೆಂಗಿದೆ? ಪ್ರಚಾರ ಈಗ ನಮ್ಮ ನಿರೀಕ್ಷೆಗೂ ಮೀರಿ ಜನರು ಸ್ಪಂದಿಸ್ತಾ ಇದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ ಜನ ಸ್ಪಂದಿಸ್ತಾ ಇದ್ದಾರೆ. BJPಯವರು 4 ವರ್ಷ ಅಧಿಕಾರ ಮಾಡಿ ಏನು ಮಾಡಲಿಲ್ಲ ಅಂತಕ್ಕಂಥದ್ದು ಜನಗಳಿಗೆ ಗೊತ್ತಾಗಿದೆ. ಅವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಬರೀ ಲೂಟಿ ಹೊಡೆದ್ರು ರಾಜ್ಯನ ಅಂತಕ್ಕಂಥದ್ದು ಮತದಾರರ ಮನಸ್ಸಿಗೆ ಬಂದಿದೆ. ನಾವು ಮಾಡಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಅವು ಜಾರಿಯಾಗಿದ್ದಾವೆ. 3 ವರ್ಷದಿಂದ ಜಾರಿ ಆಗ್ತಾ ಇದ್ದಾವೆ. ಮತ್ತು ನಂಬಿಕೆ ಬಂದಿದೆ. BJPಯವರು ಏನೇ ಸುಳ್ಳು ಹೇಳಿದ್ರು ಕೂಡ, ಯಾಕೆಂತಂದರೆ ಇವು ಜಾರಿ ಆಗೋದೇ ಇಲ್ಲ ಅಂತ ಹೇಳಿದರು. ಒಂದು ಸಾರಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿದರು. ಖಜಾನೆ ಖಾಲಿ ಆಗಿಬಿಡ್ತದೆ ಅಂತ ಹೇಳಿದರು. ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತ ಹೇಳಿದರು. ಆಮೇಲೆ ಕಳೆದ ಲೋಕಸಭಾ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದರು. ಈಗ ಮುಂದುವರಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಸುಮಾರು 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ 52,000 ಕೋಟಿ. ಮಾರ್ಚ್ 24ರವರೆಗೆ 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ಮಾರ್ಚ್ 31ರವರೆಗೆ 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ಅದರಿಂದ ಇವನ್ನೆಲ್ಲ ಪ್ರಶ್ನೆನೇ ಇಲ್ಲ. ಇವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಇವೆಲ್ಲ ಜನಗಳಿಗೆ ಗೊತ್ತಾಗಿದೆ. ಮಧ್ಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ GSTಯನ್ನು ರ್ಯಾಷನಲೈಸ್ ಮಾಡಿದ್ರು. ಯಾವಾಗ ಮಾಡಿದ್ದು? ಅದನ್ನು ಸೆಪ್ಟೆಂಬರ್ ತಿಂಗಳಿಂದ ಜಾರಿಗೆ ಬರೋಕ್ಕೆ ಮಾಡಿದ್ರು. ಕಡಿಮೆ ಮಾಡಿಬಿಟ್ರು ಅನೇಕ ಇದನ್ನು. ಯಾಕೆಂತಂದರೆ ಬಿಹಾರ್ ಚುನಾವಣೆ ಇತ್ತು, ಅದಕ್ಕೋಸ್ಕರ ಮಾಡಿದ್ರು. ನಾವೆಲ್ಲ ಅಂದಾಜು ಮಾಡಿದ್ದು GST ಇಷ್ಟು ದುಡ್ಡು ಬರ್ಬೋದು ನಮಗೆ ತೆರಿಗೆನಲ್ಲಿ. 1,20,000 ಕೋಟಿ ತೆರಿಗೆ ಬರಬೇಕಾಗಿತ್ತು. ನಮಗೆ 10,000 ಕೋಟಿ ಕಡಿಮೆ ಆಯಿತು. ಅದರಲ್ಲಿ 10,000 ಕೋಟಿ GST ರ್ಯಾಷನಲೈಸ್ ಮಾಡೋಕ್ಕೆ ಮುಂಚಿತವಾಗಿ, ತೀರ್ಮಾನ ಮಾಡೋಕ್ಕೆ ಮುಂಚಿತವಾಗಿ 10% ಗ್ರೋತ್ ಇತ್ತು ನಮ್ಮ ರಾಜ್ಯದಲ್ಲಿ. 10% ಗ್ರೋತ್, GST ಗ್ರೋತು 10% ಗ್ರೋತ್ ಇತ್ತು. ಅದು 4% ಇಳಿದು ಬಿಡ್ತು. ಡೆಫಿಸಿಟ್ ಆಗಿದ್ರಿಂದ 10,000 ಕ್ರೋರ್ ಡೆಫಿಸಿಟ್ ಆಗಿದ್ರಿಂದ ಗ್ರೋತ್ ರೇಟ್ ರೀ, ಬೆಳವಣಿಗೆ ದರ 10% ಇದ್ದದು 4% ಇಳಿದು ಬಿಡ್ತು. ಅದರಿಂದ ನಮಗೆ 10,000 ಕೋಟಿ ಕಡಿಮೆ ಆಯಿತು. 10,000 ಕೋಟಿ ಕಡಿಮೆ ಆಯಿತು. ಮುಂದಿನ ವರ್ಷ 15,000 ಕೋಟಿ ಕಡಿಮೆ ಆಗುತ್ತೆ. ಆಮೇಲೆ ಕೇಂದ್ರ ಸರ್ಕಾರ GST ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಕೊಡಲಿಲ್ಲ. ಸುಮಾರು 11,495 ಕೋಟಿ 11,495 ಕೋಟಿ ವಿಶೇಷ ಗ್ರ್ಯಾಂಟ್ಸ್ ಕೊಡ್ತೀವಿ ಅಂತಂದಿದ್ರು. ಅದು ಕೊಡಲಿಲ್ಲ. 15ನೇ ಹಣಕಾಸಿನ ಆಯೋಗದಲ್ಲಿ ತೆರಿಗೆ ಕಡಿಮೆ ಆಯಿತು ಅಂತೇಳಿ 11,495 ಕೋಟಿ ಕೊಡಲಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಕೊಡಲಿಲ್ಲ. 3 ವರ್ಷ ಆಯಿತು. 3 ವರ್ಷದಿಂದ ₹1 ಕೊಡಲಿಲ್ಲ. ಇವೆಲ್ಲ ಕಾರಣಗಳಿಗೋಸ್ಕರ ರೆವಿನ್ಯೂ ಡಿಫಿಸಿಟ್ ಆಗಿದೆ ಹೊರತು ದಾಖಲೆ ಬಜೆಟ್ ಅಸೆಂಬ್ಲಿನಲ್ಲೇ ಇಟ್ಟುವಲ್ಲಯ್ಯ.
ತೆರಿಗೆ ನಾವು ಸಾಲ ಮಾಡಿದ್ದು ಅವ್ರು ಸಾಲ ಮಾಡಿದ್ದು ಎರಡನ್ನು ಕಂಪ್ಯಾರಿಸನ್ ಕೊಡ್ಲಿ ಅಂತ. ಹೌದು, ಕಂಪ್ಯಾರಿಸನ್ನೇ ಇಟ್ಟಿದ್ದು ಬಜೆಟ್ ಮುಂದೆ ಅಸೆಂಬ್ಲಿನಲ್ಲಿ ಇಟ್ಟಿದ್ದೀನಿ. 5,30,000 ಕೋಟಿ ಅವರು ಸಾಲ ಮಾಡಿದ್ದದು. ಬರೀ 50,000 ಕೋಟಿ ನಾವು ಮಾಡಿರೋದು. ಅವ್ರು ಯಾವುದೋ ಒಂದು ವರ್ಷದ್ದು ಹೇಳ್ತಾರೆ. ಅವರು 4 ವರ್ಷ ಇದ್ರಲ್ಲಪ್ಪ. ಇರಾನ್ ಯುದ್ಧ ಅದಕ್ಕಂತೇಳಿ ಯದ್ವಾತದ್ದು ಬೆಲೆ ಏರ್ಸಕ್ಕೆ ಅಂತ ಇದೆಯಾ? ಅಲ್ಲ ಸರ್, ಅದಕ್ಕೆ ತಮ್ಮ ಸಿದ್ಧತೆ ಹೇಗಿದೆ ಅಂತ ಸರ್ಕಾರ? ನಮ್ದಲ್ರಿ ಕೇಂದ್ರ ಸರ್ಕಾರ ಮಾಡಿರೋದು ಇದು. ರಾಜ್ಯದ್ದು ಏನಾದರೂ? ರಾಜ್ಯದ್ದೇನಿಲ್ಲ. ಅವ್ರಿಗೆ ಕೊಟ್ಟರೆ ನಾವು ವಿತರಣೆ ಮಾಡ್ತೀವಿ ಅಷ್ಟೇ. ವಿತರಣೆ ಮಾಡೋದಷ್ಟೇ ನಮ್ಮ ಕೆಲಸ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಯಾರು ಮಾಡೋರು? ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ಮೊನ್ನೆ ಅವರು 10 ರೂಪಾಯಿ ಟ್ಯಾಕ್ಸ್ನ ತೆಗೆದ್ರು ಸರ್. ಆ ಥರ ನೀವೇನಾದರೂ ಟ್ಯಾಕ್ಸ್ ತೆಗಿತೀರಾ ಅಂತ? ಯಾರು ಈಗ ಇವರು ಪೆಟ್ರೋಲ್ ಮೇಲೆ ಈಗ ತೈಲದ ಮೇಲಿಂದ ತೆಗೆದ್ರು. ಕೇಳ್ರಿ, ಇಲ್ಲಿ ತೈಲ ನಾವು ಬೆಲೆ ಇದೆಯಲ್ಲ, ಇಲ್ಲಿ ಪಕ್ಕದ ರಾಜ್ಯಗಳಿಗೆಲ್ಲ ಹೋಲಿಕೆ ಮಾಡಿ ಬೆಲ್ಕೆ ಅದಕ್ಕಿಂತ ಕಡಿಮೆ ಪಕ್ಕದ ರಾಜ್ಯಗಳಿಗಿಂತ ತಮಿಳುನಾಡಿಗಿಂತ ಕಡಿಮೆ ಇದೆ, ಮಹಾರಾಷ್ಟ್ರಕ್ಕಿಂತ ಕಡಿಮೆ ಇದೆ, ಕೇರಳಕ್ಕಿಂತ ಕಡಿಮೆ ಇದೆ, ಆಂಧ್ರ ಪ್ರದೇಶಕ್ಕಿಂತ ಕಡಿಮೆ ಇದೆ. ಹಾಗಾದ್ರೆ ಏನಾಗ್ತದೆ, ಯದ್ವಾತದ್ದು ಕಮ್ಮಿ ಇದ್ಬಿಟ್ರೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಬರೋದೇ ಇಲ್ಲ, ತೆರಿಗೆ ಬರೋದೇ ಇಲ್ಲ. ಆಮೇಲೆ ಅದಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡು ಅದಕ್ಕಿಂತ ಕಡಿಮೆ, ಸ್ವಲ್ಪ ಕಡಿಮೆ ಇಡಬೇಕು.